ಆ ಎಲಿವೇಶನ್ಸ್ಗೆ ಇದಕ್ಕೆ ನಮ್ಗೆಲ್ಲ ಬೆವರು ಬಂದ್ಬಿಟ್ಟು ಮುಖ ತೊಳ್ಕೊಂಡು ಬಂದ್ಬಿಡೋದು. ಪ್ರಭಾಸ್ ಅಣ್ಣ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಗೊಂದು ಕೋರಿಕೆ ಏನಂದ್ರೆ ಇಂಥ ಒಳ್ಳೆ ಫಿಲಿಮ್ ನ ನಮ್ ಕನ್ನಡ ಆಕ್ಟ್ರೆಸ್ ಇದಾರೆ, ಕನ್ನಡ ಆಕ್ಟ್ರೆಸ್ ಕೊಟ್ಟು ಹೈಟ್ ಮಾಡಕ್ ನಾವು ಇಷ್ಟೇ ಹೇಳೋದು. ಇಷ್ಟೇನಾ? ಜೈ ಕನ್ನಡ, ಜೈ ಜೈ ಕನ್ನಡ. ಆಲ್ಮೋಸ್ಟ್ ಸಿನಿಮಾದಲ್ಲಿ ಎಲಿವೇಶನ್ಸ್ ಗಳು ಚೆನ್ನಾಗಿದೆ, ಎಕ್ಸಲೆಂಟ್ ಡೈರೆಕ್ಷನ್. ಇಲ್ಲ ಕಂಪ್ಲೀಟ್ಲಿ ಉಗ್ರಂ ಅನ್ಸಲ್ಲ. ಇಟ್ಸ್ ಎ ಡಿಫರೆಂಟ್ ಸ್ಟೋರಿ. ಹ್ಯಾಟ್ಸ್ ಆಫ್ ಟು ಪ್ರಶಾಂತ್ ನಿಲ್. ನಮ್ಮ ಕನ್ನಡ ಸಿನಿಮಾ ಡೈರೆಕ್ಟ್ ಈ ತರ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಇಟ್ಸ್ ಎ ಗ್ರೇಟ್ ಆಸಮ್ ಟ್ರೇಡ್. ಸಿನಿಮಾ ತುಂಬಾ ಚೆನ್ನಾಗಿದೆ. ವರ್ಧ ಮತ್ತು ದೇವ ಅಂದ್ರೆ ವರ್ಧನ್ ಫ್ರೆಂಡು, ವರ್ಧ ಅಂದ್ರೆ ದೇವನ್ ಫ್ರೆಂಡು. ಈ ಇಬ್ರು ಕಾಂಬಿನೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಮ್ಯೂಸಿಕ್ ಅಂತೂ ಅದು ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರು, ಆಮೇಲೆ ಸಿನಿಮಾ ಅಂದ್ಮೇಲೆ ನಮ್ಮ ಸಿನಿಮಾ ಅಂತ ಹೇಳ್ಬೇಕು. ಯಾಕಂದ್ರೆ ನಿರ್ದೇಶಕರು ನಮ್ಮವರು, ನಮ್ಮ ಕನ್ನಡದವ್ರು ನಿರ್ದೇಶಕರು. ತೆಲುಗು ಮಾಡಿದ್ರು, ಹಿಂದಿ ಮಾಡಿದ್ರು ಅದು ಬೇಕಾಗಿಲ್ಲ, ಮ್ಯಾಟರ್ ಅಲ್ಲ. ನಮ್ಮ ಕನ್ನಡದ ನಿರ್ದೇಶಕರು ಒಂದು ಸಿನಿಮಾ ಮಾಡಿದ್ರೆ ಅಂದ್ಮೇಲೆ ನಾವು ಹೆಮ್ಮೆ ಪಡಬೇಕು. ನಾವು ಕನ್ನಡಿಗರು, ನಾವೆಲ್ಲ ವಿಶಾಲ ಹೃದಯದವರು. ಕನ್ನಡದವರು ಯಾವಾಗಲೂ ಕನ್ನಡ ಸಿನಿಮಾಗಿಂತ ಬೇರೆ ಭಾಷೆ ಸಿನಿಮಾನು ಬೆಳೆಸ್ತೀವಿ. ನಮ್ಮ ಭಾಷೆ ಸಿನಿಮಾ ನಾವು ಮೊದಲು ಬೆಳೆಸಬೇಕು. ನಮ್ಮ ನಿರ್ದೇಶಕರು ಕನ್ನಡ ಸಿನಿಮಾ ನೋಡಿ ಬೆಳೆಸಿ, ಹಾಗೆ ಕನ್ನಡದ ನಿರ್ದೇಶಕರನ್ನು ನೋಡಿ ಅವ್ರನ್ನು ಬೆಳೆಸಿ. ಅವ್ರು ಹಿಂದೆ ಇರ್ತಾರೆ, ಕನ್ನಡದ ಹೀರೋ ಮುಂದೆ ಇರ್ತಾರೆ ಅಷ್ಟೇ. ಮೂವಿ ಚೆನ್ನಾಗಿದೆ. ಇಟ್ಸ್ ಎ ರಿಪೀಟೆಡ್ ಸ್ಟೋರಿ ಬಟ್ ಇನ್ ಎ ಡಿಫರೆಂಟ್ ವರ್ಷನ್ ಅಲ್ಲಿ ತೋರಿಸ್ತಾರೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಪ್ರಶಾಂತ್ ನೀಲು ಬಿಗ್ ಸ್ಕ್ರೀನ್ಗೆ ಅಂತಾನೆ ಮಾಡಿರೋ ಮೂವಿ. ಎಲ್ಲರೂ ಬಿಗ್ ಸ್ಕ್ರೀನ್ ಅಲ್ಲಿ ಬಂದು ನೋಡ್ಬೇಕು. ಇಟ್ ವಿಲ್ ಫಿಲ್ ಥಿಯೇಟರ್ಸ್. ಉಗ್ರಂ ಅಪ್ಗ್ರೇಡ್ ಅನ್ನೋದಕ್ಕಿಂತ ಸ್ಟೋರಿ ತುಂಬಾ ಚೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು ಒಂದ್ಸಲ. ನಮ್ಗೆ ಇವಾಗ ಪಾರ್ಟ್ 2 ನೋಡಿದ್ರೇನೆ ಅಷ್ಟೊಂದು ಮೈಂಡ್ಗೆ ಬರೋದು. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಗುಡ್ ಒನ್. ಫ್ಲಾಟ್ ಅದೇ ಬಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಮೇಜಿಂಗ್ ಮೂವಿ. ಅಪ್ಗ್ರೇಡೆಡ್ ಆಫ್ ಉಗ್ರಂ. ಸೇಮ್ ಉಗ್ರಂ ಫಿಲಮ್ ಕಾಪಿನೇ. ಬ್ಲಾಕ್ ಬಾಸ್ಟರ್ ಸೂಪರ್ ಮೂವಿ. ಚೆನ್ನಾಗಿತ್ತು. ಯಾವ ಫಿಲ್ಮ್ ಇಷ್ಟ ಆಯ್ತು ನಿಮ್ಗೆ? ಯಾರು ಇಷ್ಟ ಆಯ್ತು? ಹೀರೋ ಇಷ್ಟ ಆಯ್ತು. ಚೆನ್ನಾಗಿದೆ, ಸೂಪರ್ ಆಗಿದೆ. ಅಪ್ಡೇಟೆಡ್ ಅಂತ ಹೇಳ್ತಿದಾರಲ್ಲ, ನಿಮ್ಗೆ ಏನು ಅನಿಸ್ತು? ಏನಿಲ್ಲ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಿಮಿಲರ್ ಬರುತ್ತೆ, ಅಂದ್ರೆ ಒಂದೆರಡು ಸೀನಲ್ಲಿ ಬರುತ್ತೆ. ಸೊ ಅಷ್ಟು ಬಿಟ್ರೆ ಸಲಾರೆ ಮೇನ್, ಫುಲ್ ಸಲಾರೆ. ಚೆನ್ನಾಗಿದೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಟ್ವಿಸ್ಟ್ ಇದೆ, ಚೆನ್ನಾಗಿದೆ. ಎಕ್ಸಲೆಂಟ್. ಚೆನ್ನಾಗಿ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಬಟ್ ಸೂಪರ್. ಯಾವ ಇಷ್ಟ ಆಯ್ತು? ಯಾವ ಸೀನ್ ಇಷ್ಟ ಆಯ್ತು? ಎಲ್ಲ ಸಿಕ್ಕಿತ್ತು. ಪ್ರಭಾಸ್ ಇಷ್ಟ ಆಯ್ತು? ಸೂಪರ್. ಮೂವಿ ಚೆನ್ನಾಗಿತ್ತು. ಸೊ ಇದು ಆಕ್ಚುಲಿ ಉಗ್ರಂ ರಿಮೇಕ್ ಏನೆ, ಬಟ್ ಇಲ್ಲಿ ಡ್ರಾಮಾ ಎಲಿಮೆಂಟ್ಸ್ ತುಂಬಾ ಆಡ್ ಮಾಡಿದ್ದಾರೆ. ಸೊ ಸ್ಟೋರಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ತುಂಬಾ ಏನೋ ಎಲಿಮೆಂಟ್ಸ್ ಇದೆ, ಡ್ರಾಮಾ ಎಲಿಮೆಂಟ್ಸ್ ತುಂಬಾ ಇದೆ. ಸೊ ಸೆಕೆಂಡ್ ಪಾರ್ಟ್ ಆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಪ್ರಭಾಸ್ ಎಲಿವೇಶನ್ ಸೀನ್ಸ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪಾರ್ಟಿ ವೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಪ್ರಶಾಂತ್ ನೀಲ್ ಅವ್ರು ಹೇಳಿದ್ದಾರೆ, ನನ್ನ ಮನ್ಸಿಗೆ ಹಂಗ ಅನ್ಸ್ದಂಗೆ ಮಾಡೋದು ಅಂತ. ಸೊ ಅಪ್ಗ್ರೇಡೆಡ್ ಅಲ್ಲ, ಸೇಮೇ ಇದೆ, ಬಟ್ ಅವ್ರ ಮನ್ಸಿಗೆ ಅನ್ಸಂಗೆ ಮಾಡಿಸಿದ್ದಾರೆ ಪ್ರಶಾಂತ್ ನೀಲ್ ಅವರು. ಇದು ಈ ಮೂವಿ ಏನ್ ಮೆಸೇಜ್ ಕೊಡ್ತಂದ್ರೆ, ಒಬ್ಬ ಗೆಳೆಯನ ಸಲುವಾಗಿ ಏನ್ ಮಾಡಬಹುದು. ಗೆಳೆಯ ಅಂದ್ರೆ ಒಬ್ಬ ಗೆಳೆಯ ತನಗಾಗಿ ತಾನು ಕೊಟ್ಟಿರುವ ಮಾತು, ಆ ಗೆಳೆಯನ ಮಾತು ಹೇಗೆ ಉಳಿಸ್ತಾರ ಅನ್ನೋ ಒಂದು ಇದು ಕೊಡುತ್ತೆ. ಹಾಗೆ ಒಂದು ಹೆಣ್ಣಿನ ಗೌರವ ಸಲುವಾಗಿ ನಡೆಯುವ ಒಂದು ಸೀಸ್ವಾರ್ ಯುದ್ಧನೇ ಇದರಲ್ಲಿ ತೋರಿಸ್ತವ್ರೆ. ಅಂದ್ರೆ ಹೆಣ್ಣಿನ ಸಲುವಾಗಿ ಹೋರಾಟ. ಸಾಂಗ್ ಸಖತ್ತಾಗಿದೆ. ನೋಡಿದಾಗ ಒಂದು ಶ್ರುತಿ ಹಾಸನ್ ಅವ್ರದ್ದು ಏನಂದ್ರೆ ಅಂದ್ರೆ ಉಗ್ರಮಲ್ಲಿನೂ ಟೀಚರ್ ಆಗಿ ಬರ್ತಾರೆ, ಅದೇ ತರ ಇಲ್ಲಿನೂ ತೋರ್ಸವ್ರೆ. ಅಂದ್ರೆ ಹಾಲಿವುಡ್ ರೇಂಜ್ ಅಲ್ಲಿ ತೋರ್ಸವ್ರೆ. ತುಂಬಾ ಸಖತ್ತಾಗಿದೆ.